ನಮಸ್ಕಾರ ಮತ್ತು ಪ್ಲಸ್ ಆರ್ ಮೈನಸ್ 0.5 mm ನಿಖರತೆಗೆ ಸ್ಕೇಲ್ ಮತ್ತು ಹೊರಗಿನ ಕ್ಯಾಲಿಪರ್ಗಳೊಂದಿಗೆ ಮಾಪನದ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಅಧಿವೇಶನವನ್ನು ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. ಅಳತೆಗಾಗಿ ಸರಿಯಾಗಿ ಕೆಲಸ ಮಾಡುವ ಕ್ಯಾಲಿಪರ್ ಅನ್ನು ಆಯ್ಕೆ ಮಾಡಿ. ಕ್ಯಾಲಿಪರ್ನಲ್ಲಿ ಗಾತ್ರವನ್ನು ಹೊಂದಿಸಿ. ಸ್ಟೀಲ್ ರೂಲ್ಗೆ ವರ್ಗಾಯಿಸುವ ಮೂಲಕ ಗಾತ್ರಗಳನ್ನು ಓದಿ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಪರಿಕರಗಳು: ಔಟ್ಸೈಡ್ ಕ್ಯಾಲಿಪರ್ಸ್, ಸ್ಪ್ರಿಂಗ್ ಅಂಡ್ ಲಾಕ್ ಜಾಯಿಂಟ್, ಸ್ಟೀಲ್ ರೂಲ್, ವುಡನ್ ಬ್ಲಾಕ್, ಮ್ಯಾಲೆಟ್. ಕಾರ್ಯಾಗಾರದಲ್ಲಿ ಬಳಸುವ ಕ್ಯಾಲಿಪರ್ಗಳ ಪ್ರಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇನ್ಸೈಡ್ ಕ್ಯಾಲಿಪರ್ಸ್ ವಸ್ತುವಿನ ಆಂತರಿಕ ಗಾತ್ರ ಮತ್ತು ಮೇಲ್ಮೈಗಳ ನಡುವಿನ ಅಂತರವನ್ನು ಅಳೆಯಲು ಅವುಗಳನ್ನು ಬಳಸಲಾಗುತ್ತದೆ. ಔಟ್ಸೈಡ್ ಕ್ಯಾಲಿಪರ್ಸ್ ವಸ್ತುಗಳ ದಪ್ಪ ಮತ್ತು ಹೊರಗಿನ ವ್ಯಾಸವನ್ನು ಅಳೆಯಲು ಅವುಗಳನ್ನು ಬಳಸಲಾಗುತ್ತದೆ. ಕ್ಯಾಲಿಪರ್ಗಳು ವಿವಿಧ ಸಾಮರ್ಥ್ಯಗಳು ಮತ್ತು ರೂಪಗಳಲ್ಲಿ ಲಭ್ಯವಿವೆ. ಅವು ಲಾಕ್ ಜಾಯಿಂಟ್, ಸ್ಪ್ರಿಂಗ್ ಮತ್ತು ಡಿಜಿಟಲ್ ಕ್ಯಾಲಿಪರ್ಗಳಾಗಿ ಲಭ್ಯವಿವೆ. 150 mm ಸಾಮರ್ಥ್ಯದ ಹೊರಗಿನ ಕ್ಯಾಲಿಪರ್ 0 to 150 mm ವರೆಗಿನ ಗಾತ್ರಗಳನ್ನು ಅಳೆಯಬಹುದು. ಔಟ್ಸೈಡ್ ಕ್ಯಾಲಿಪರ್ಸ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ವರ್ಕ್ಪೀಸ್ನ ವ್ಯಾಸವನ್ನು ಅಳೆಯುವ ಅನುಕ್ರಮವನ್ನು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಅಳತೆ ಮಾಡಬೇಕಾದ ವ್ಯಾಸದ ಮೇಲೆ ಸ್ಪಷ್ಟವಾಗಿ ಹಾದು ಹೋಗುವವರೆಗೆ ಗಾತ್ರಗಳನ್ನು ಅಳೆಯುವಾಗ ಕೆಲಸವು ಸ್ಥಿರವಾಗಿರಬೇಕು. ವರ್ಕ್ಪೀಸ್ನ ಮೇಲೆ ಕಾಲಿನ ಒಂದು ಬಿಂದುವನ್ನು ಇರಿಸಿ ಮತ್ತು ಕಾಲಿನ ಇನ್ನೊಂದು ಬಿಂದುವಿನ ಅನುಭವ ಪಡೆಯಿರಿ. ಕಾಲಿನ ಇನ್ನೊಂದು ಬಿಂದುವಿನ ಮೇಲೆ ತೆರವು ಇದ್ದರೆ ಮರದ ತುಂಡಿನ ಮೇಲೆ ದೃಢವಾದ ಜಂಟಿ ಕ್ಯಾಲಿಪರ್ಗಳ ಒಂದು ಕಾಲಿನ ಹಿಂಭಾಗವನ್ನು ನಿಧಾನವಾಗಿ ಟ್ಯಾಪ್ ಮಾಡಿ. ಅದು ವರ್ಕ್ಪೀಸ್ನ ಬಾಹ್ಯ ವ್ಯಾಸದಿಂದ ಸ್ಲಿಪ್ ಆಗುವವರೆಗೆ ಸರಿಯಾದ ಅನುಭವ ನೀಡುತ್ತದೆ. ಓದುವಿಕೆಯ ನಿಖರತೆಯು ಬಳಕೆದಾರರ ಅನುಭವವನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಸರಿಯಾದ ಅನುಭವವನ್ನು ಪಡೆಯಲು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಸ್ಪ್ರಿಂಗ್ ಹೊರಗಿನ ಕ್ಯಾಲಿಪರ್ಗಳ ವಿಷಯದಲ್ಲಿ ಸ್ಕ್ರೂ ನಟ್ ಅನ್ನು ಸರಿಹೊಂದಿಸಿ. ಇದರಿಂದ ಜಾಸ್ಗಳ ಹೊಂದಾಣಿಕೆಯು ಸರಿಯಾದ ಅನುಭವವನ್ನು ನೀಡಲು ವರ್ಕ್ಪೀಸ್ನ ಬಾಹ್ಯ ವ್ಯಾಸದಿಂದ ಜಾರಿಕೊಳ್ಳುತ್ತದೆ. ಸರಿಯಾದ ಅನುಭವಕ್ಕಾಗಿ ನೀವು ಹೊರಗಿನ ಕ್ಯಾಲಿಪರ್ ಅನ್ನು ಸರಿಹೊಂದಿಸಿದಾಗ ಮಾಪನವನ್ನು ಸ್ಟೀಲ್ ರೂಲ್ಗೆ ವರ್ಗಾಯಿಸಿ. ಒಂದು ಜಾಸ್ನ ಬಿಂದುವನ್ನು ಅಳತೆ ಗುರುತುಗಳ ಮೇಲೆ ಇಡಬೇಕು. ಆದ್ದರಿಂದ ಇನ್ನೊಂದು ಜಾಸ್ನ ಬಿಂದುವು ಸ್ಟೀಲ್ ರೂಲ್ನ ಅಂಚಿನೊಂದಿಗೆ ಸಮಾನಾಂತರವಾಗಿರುತ್ತದೆ. ಈಗ ಔಟ್ಸೈಡ್ ಕ್ಯಾಲಿಪರ್ಸ್ಗಳು ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ವಿವಿಧ ವರ್ಕ್ಪೀಸ್ಗಳನ್ನು ಅಳೆಯೋಣ. ಔಟ್ಸೈಡ್ ಕ್ಯಾಲಿಪರ್ಸ್ ಮತ್ತು ಸ್ಟೀಲ್ ರೂಲ್ ಅನ್ನು ಸ್ವಚ್ಛಗೊಳಿಸಿ. ಎನ್ಶೂರ್ ದಟ್ ದ ಜಾಸ್ ಆಫ್ ದಿ ಕ್ಯಾಲಿಪರ್ಸ್ ಆರ್. ಅಳತೆ ಮಾಡಬೇಕಾದ ಎಲ್ಲ ವರ್ಕ್ಪೀಸ್ಗಳನ್ನು ಸ್ವಚ್ಛಗೊಳಿಸಿ. The diameter of the given workpiece is 45 mm. The length of the given workpiece is 67 mm. The length of the side of the square bar is 40 mm.
The length of the given workpiece is 103 mm. The diagonal length of the hexagonal bar is 47 mm. The length of the given workpiece is 65 mm. ನಾವು ಕಲಿತಿರುವುದನ್ನು ಈಗ ರೀಕ್ಯಾಪ್ ಮಾಡೋಣ. ಅಳತೆಗಾಗಿ ಸರಿಯಾದ ಸಾಮರ್ಥ್ಯದ ಕ್ಯಾಲಿಪರ್ ಅನ್ನು ಆಯ್ಕೆ ಮಾಡಿ. ಕ್ಯಾಲಿಪರ್ಸ್ನಲ್ಲಿ ಗಾತ್ರವನ್ನು ಹೊಂದಿಸಿ. ಸ್ಟೀಲ್ ರೂಲ್ಗೆ ವರ್ಗಾಯಿಸುವ ಮೂಲಕ ಗಾತ್ರಗಳನ್ನು ಓದಿ. ಆದ್ದರಿಂದ ±0.5 mm ನಿಖರತೆಗೆ ಸ್ಕೇಲ್ ಮತ್ತು ಹೊರಗಿನ ಕ್ಯಾಲಿಪರ್ಗಳೊಂದಿಗಿನ ಮಾಪನದ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.